ಆನೇಕಲ್ ತಾಲೂಕಿನ ಯಬ್ಗೋಡಿ ನಗರಸಭೆ ವ್ಯಾಪ್ತಿಯ ಕಮಸಂದ್ರ ಗ್ರಾಮದ ಬಳಿ ಇರುವ ಗ್ರ್ಯಾಂಡ್ ಫ್ರೆಶ್ ಹೈಪರ್ ಮಾರ್ಕೆಟ್ ಬಳಿಯಲ್ಲಿರುವ ಅಖಂಡ ಜ್ಯೋತಿ ಭವನ್ ಆವರಣದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಫೆಬ್ರವರಿ 14, 15 ಮತ್ತು 16ರಂದು ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಮಹಾಶಿವರಾತ್ರಿ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದ್ದು, ಜೊತೆಗೆ ಅಮರನಾಥ ಜ್ಯೋತಿ ದರ್ಶನ, ಧ್ಯಾನ ಸೇರಿದಂತೆ ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಸಕಾಲಕ್ಕೆ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಬಿಕೆ ಅಮೃತ ಮತ್ತು ಬಿಕೆ ಗಂಗಾಬಿಕೆ ಬಿಕೆ ರಾಜೇಶ್ವರಿರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ರಥಕ್ಕೆ ಚಾಲನೆ ನೀಡಲಾಯಿತು. ಓಂ ಶಾಂತಿ. ತಮ್ಮೆಲ್ಲ ಆತ್ಮೀಯ ಪತ್ರಕರ್ತರಿಗೆ ನಮ್ಮ ಒಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ, ಅನಂತನಗರ ಸೇವಾ ಕೇಂದ್ರದ ವತಿಯಿಂದ ತಮ್ಮೆಲ್ಲರಿಗೂ ಸಹ ಸ್ವಾಗತ, ಸುಸ್ವಾಗತ, ಶುಭ ಸ್ವಾಗತ. ಇಂದು ನಮ್ಮ ಒಂದು ಸಂಸ್ಥೆ ಈಶ್ವರೀಯ ವಿಶ್ವವಿದ್ಯಾಲಯ ಇಡೀ ವಿಶ್ವಕ್ಕೆ ಶಾಂತಿಯನ್ನು ಕೊಡುವಂತಹ ಸಂಸ್ಥೆಯಾಗಿದೆ. ಹಾಗಾಗಿ ಸಂಕ್ಷಿಪ್ತವಾಗಿ ಈ ಸಂಸ್ಥೆ ಅಂದರೆ ಏನು, ಈ ಸಂಸ್ಥೆಯಿಂದ ಏನೇನು ಲಾಭ ಆಗುತ್ತೆ ಜನಗಳಿಗೆ, ಅದನ್ನು ಅಕ್ಕವರು ರಾಜೇಶ್ವರಿ ಅಕ್ಕವರು ವಿವರವಾಗಿ ತಿಳಿಸ್ಕೊಡ್ತಾರೆ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ 1936ನೇ ಇಸವಿಯಲ್ಲಿ ಪ್ರಾರಂಭಗೊಂಡು ಇಂದಿಗೆ 90ನೇ ವರ್ಷಕ್ಕೆ ಕಾಲಿಟ್ಟಿದೆ. ಹಾಗಾಗಿ ಈಶ್ವರೀಯ ವಿಶ್ವವಿದ್ಯಾಲಯ 90ನೇ ವರ್ಷದ ಮಹಾಶಿವರಾತ್ರಿಯನ್ನು ಬಹಳ ವಿಜೃಂಭಣೆಯಿಂದ ಇಡೀ ವಿಶ್ವದಾದ್ಯಂತ ಇವತ್ತು ಆಚರಣೆ ಮಾಡ್ತಾ ಇದೆ. ಎಲ್ಲ ಸೋದರ ಸೋದರಿಯರು ಕೂಡ ತಮ್ಮ ಮನ ಮಂದಿರದಲ್ಲಿ ಶಿವನ ನೆನಪಿನ ಧ್ವಜವನ್ನು ನಿರಂತರವಾಗಿ ಹಾರಾಡ್ತಾ ಇರಲಿ ಅಂತ ಹೇಳಿ ಪ್ರತಿನಿತ್ಯ ಇಲ್ಲಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ನಡೆಯುವ ಸಹಜ ರಾಜಯೋಗದಲ್ಲಿ ತಮ್ಮನ್ನು ಸ್ಥಳದಲ್ಲಿ ಇದ್ದ ಸ್ಥಳದಲ್ಲಿನೇ ಮೆಡಿಟೇಷನ್ ಅಂತ ಹೇಳ್ತಾರೆ ಅಥವಾ ಧ್ಯಾನ ಅಂತ ಹೇಳ್ತಾರೆ, ಹೇಗೆ ಮಾಡಬೇಕು ಅನ್ನೋಂಥದ್ದನ್ನು ಉಚಿತವಾಗಿ ಈಶ್ವರೀಯ ವಿದ್ಯಾಲಯದಲ್ಲಿ ನಿರಂತರವಾಗಿಯೂ ಕೂಡ ಇವತ್ತಿಗೂ ಕೂಡ ನಿಸ್ವಾರ್ಥ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಹಾಗಾಗಿ ಯಾರೆಲ್ಲ ಇದನ್ನು ಲಾಭ ತಗೊಳ್ಬೇಕು ಅಂದ್ಕೊಂಡಿದ್ದೀರಿ ಸರ್ವರಿಗೂ ಕೂಡ ಆಧಾರದ ಸ್ವಾಗತವನ್ನು ಕೋರ್ತಾ, ಎಲ್ಲ ದೇಶ ವಿದೇಶಗಳಲ್ಲಿ ಇವತ್ತು ಶಿವರಾತ್ರಿ ಅಂತಂದರೆ ಭಾರತ ದೇಶದಲ್ಲಿ ಇದು ಅತಿ ದೊಡ್ಡ ಹಬ್ಬ ಆಗಿದೆ. ಹಬ್ಬ ಅಂತಂದರೆ ಮನೆಯಲ್ಲಿ ಹೇಗೆ ವಾತಾವರಣದಲ್ಲಿ ಶುದ್ಧೀಕರಣ ಮಾಡ್ಕೊಳ್ತಾರೆ, ಮನಸ್ಸನ್ನು ಶುದ್ಧ ಮಾಡ್ಕೊಳ್ತಾರೆ, ಮನೆಯನ್ನು ಶುದ್ಧ ಮಾಡ್ಕೊಳ್ತಾರೆ, ಹೊಸ ಬಟ್ಟೆಯೊಂದಿಗೆ ಶುದ್ಧ ಮಾಡ್ಕೊಳ್ತಾರೆ, ನೈವೇದ್ಯದಿಂದ ಶುದ್ಧ ಮಾಡ್ಕೊಳ್ತಾರೆ. ಹಾಗೆ ಎಲ್ಲ ರೀತಿಯಿಂದಲೂ ಶುದ್ಧತೆಗೆ ಮಾನ್ಯತೆಯನ್ನು ಕೊಟ್ಟಿರುವ ಕಾರಣದಿಂದ ನಮ್ಮ ಭಾರತದ ಹಬ್ಬಗಳಲ್ಲಿ ಒಂದು ಹೊಸ ವಿಧಿವಿಧಾನಗಳಲ್ಲಿ ಇವತ್ತಿಗೂ ಕೂಡ ನಿಸ್ವಾರ್ಥ ಸೇವೆಯಲ್ಲಿ ಅದು ತೊಡಗಿಸಿಕೊಂಡಿದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಶಿವರಾತ್ರಿ ಅಂತಂದರೆ ಬಹಳ ವಿಜೃಂಭಣೆಯನ್ನು ಆಚರಿಸುವಂಥದ್ದಾಗಿರ್ತದೆ. ಇನ್ನು ನಮ್ಮ ಈಶ್ವರಿ ವಿಶ್ವವಿದ್ಯಾಲಯ ಕಲಿಸುವಂತಹ ರಾಜಯೋಗದಲ್ಲಿ ಮನಸ್ಸನ್ನು ಯಾವ ರೀತಿಯಾಗಿ ಶಾಂತವಾಗಿ ಇಟ್ಕೊಂಡು ಪಾಸಿಟಿವ್ ಥಾಟ್ಸಲ್ಲಿ ನಾವು ನಿರಂತರವಾಗಿ ಹೇಗೆ ನಡಿಬೇಕು, ನಮ್ಮ ಜೀವನ ಯೋಗಿ ಜೀವನ ಹೇಗೆ ಮಾಡಿಕೊಳ್ಬೇಕು, ಸುಂದರ ಸುಖಮಯ ಜೀವನವನ್ನು ಯಾವ ರೀತಿಯಾಗಿ ಇಟ್ಕೊಳ್ಬೇಕು, ಅಮೂಲ್ಯ ಕ್ಷಣಗಳನ್ನು ನಾವು ಯಾರ ಜೊತೆಗೆ ಯಾವ ವಿಚಾರದ ಜೊತೆಗೆ ನಾನು ಕಳೆಯಬೇಕು, ಇಷ್ಟೆಲ್ಲ ಸಾಕಷ್ಟು ವಿಚಾರಗಳನ್ನು ಹಮ್ಮಿಕೊಂಡಿರ್ತಕ್ಕಂಥ ಏಕೈಕ ವಿಶ್ವವಿದ್ಯಾಲಯ ಅಂತಂದರೆ ಈಶ್ವರೀಯ ವಿಶ್ವವಿದ್ಯಾಲಯ. ಇಲ್ಲಿ ವಯಸ್ಸಿನ ಮಿತಿ ಇರೋದಿಲ್ಲ, ಯಾರೂ ಕೂಡ ಇದನ್ನು ಭಾಗವಹಿಸಿ ಲಾಭ ಪಡ್ಕೊಳ್ಬಹುದು. ಜೊತೆಗೆ ಇಂಥವರೇ ಬರಬೇಕು ಅನ್ನುವಂಥದ್ದು ಇರೋದಿಲ್ಲ. ಹುಟ್ಟಿದ ಮಗುವಿನಿಂದ ಹಿಡಿದು ಸಾಯುವ ತನಕ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಉಚಿತ ಶಿಕ್ಷಣ ಇಲ್ಲಿ ನಿಗದಿತ ಇದೆ. ಹಾಗಾಗಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಕಲಿಸುವಂತಹ ಮೌಲ್ಯ ಶಿಕ್ಷಣನೂ ಕೂಡ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಚೆನ್ನಾಗಿ ಬೇಕಾಗ್ತದೆ. ಹಾಗಾಗಿ ಏನು ಕಲಿಸ್ತದೆ ಅದನ್ನು ಇಲ್ಲಿಯೇ ತಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ತಿಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತಾವು ಕೊಟ್ಟಿರ್ತಕ್ಕಂಥ ಕಾಲಾವಕಾಶದಲ್ಲಿ ಎಲ್ಲವನ್ನು ಕೂಡ ನಾವು ವಿತರಣೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವತ್ತು ಇಂಥ ಕ್ಷೇತ್ರ ಅಂತಿಲ್ಲ, ಎಲ್ಲ ಕ್ಷೇತ್ರದವರಿಗೂ ಕೂಡ ಇದು ತುಂಬ ಅತ್ಯಗತ್ಯ ಅಮೂಲ್ಯ ಶಿಕ್ಷಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಹಾಗಾಗಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಇವತ್ತೇನು ನಾವೇನಿದ್ದೀವಿ ಸಿಸ್ಟರ್ಸು, ಪ್ರತಿಯೊಬ್ಬರಿಗೂ ಕೂಡ ಇದು ಶಿಕ್ಷಣ ಬಹಳಷ್ಟು ಅಮೂಲ್ಯ ಆಗಿರುವ ಕಾರಣ ತಾವೆಲ್ಲ ಮಾಧ್ಯಮದವರು ಏನು ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಇದನ್ನು ಇವತ್ತು ಮಾಡ್ಕೊಳ್ತಾ ಇದ್ದೀವಿ. ಯಾಕೆಂದರೆ ಇವತ್ತು ಮಾನಸಿಕವಾಗಿ ಪ್ರತಿಯೊಬ್ಬ ವ್ಯಕ್ತಿ ಒಂದಲ್ಲ ಒಂದು ವಿಚಾರದಲ್ಲಿ ಸಿಕ್ಕಿ ಒದ್ದಾಡ್ತಾ ಇದ್ದಾರೆ. ಅದರಿಂದ ಇವತ್ತು ನಾವು ಹೊರಗಡೆ ಬರಬೇಕಾಗಿದೆ. ಹೇಗೆ ಬರಬೇಕು ಅನ್ನುವಂಥ ಶಿಕ್ಷಣನೂ ಕೂಡ ನಮಗಿಲ್ಲಿ ಉಚಿತ ಶಿಕ್ಷಣ ಇದೆ. ಹಾಗಾಗಿ ನಿರಂತರವಾಗಿ
ತೆರೆದಿಟ್ಟ ಮನಸ್ಸಿನಿಂದ, ಬಿಚ್ಚು ಮನಸ್ಸಿನಿಂದ ಜ್ಞಾನದ ದಾಸೋಹ ಇಲ್ಲಿ ನಡೀತಾ ಇರ್ತದೆ. ಹಾಗಾಗಿ ನೀವೆಲ್ಲರೂ ಕೂಡ ನಿಮ್ಮ ಅಮೂಲ್ಯ ಸಮಯವನ್ನು ನಿಮಗೋಸ್ಕರ, ಸ್ವ ಉನ್ನತಿಗೋಸ್ಕರವಾಗಿ ಭಾರತ ದೇಶದಲ್ಲಿ ಇವತ್ತು ನಮ್ಮ ಸಂಸ್ಕೃತಿ, ನಮ್ಮ ನಾಡು ಮತ್ತಷ್ಟು ಸುರಕ್ಷಿತವಾಗಿ ಉಳಿಬೇಕೆಂದರೆ ನೀವೆಲ್ಲರೂ ಕೈ ಜೋಡಿಸಿದಾಗ ಮಾತ್ರವೇ ಸಾಧ್ಯವಾಗುತ್ತೆ. ಕೇವಲ ಒಬ್ಬರು ಮಾತ್ರ ಮೆಡಿಟೇಷನ್ ಮಾಡಿದೆ, ಮನೇಲಿ ಒಬ್ಬರು ಊಟ ಮಾಡಿದ್ವಿ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಇದರ ಅಗತ್ಯ ಇದ್ದೇ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಹಾಗಾಗಿ ಏನು ಕಲಿಸ್ತಾರೆ ಅನ್ನೋದು ಅದಕ್ಕೋಸ್ಕರ ಆಗಿ ಆದರೂ ನಿಮ್ಮ ಸಮಯ ಬರೀ 5 ನಿಮಿಷ ಆದರೂ ಪರವಾಗಿಲ್ಲ, 10 ನಿಮಿಷ ಆದರೂ ಪರವಾಗಿಲ್ಲ, ನೀವು ಅಮೂಲ್ಯ ಸಮಯವನ್ನು ಕೊಟ್ಟಿದ್ದನ್ನು ತಿಳ್ಕೊಳ್ಬೇಕು ಅಂತ ಹೇಳ್ತೀವಿ. ಹೆಚ್ಚಿನ ವಿಚಾರಗಳ ಜೊತೆಗೆ ಮತ್ತೆ ಮುಂದಿನ ಭೇಟಿಯೊಂದಿಗೆ ನಿಮಗೆ ಭೇಟಿಯಾಗ್ತೀವಿ. ಅಲ್ಲಿವರೆಗೆ ನಿಮಗೆ ವಿರಾಮ. ಅಂಶ ಮಹಾಶಿವರಾತ್ರಿಯ ಪ್ರಯುಕ್ತ ತಮಗೆಲ್ಲರಿಗೂ ಸಹ ಹಾರ್ದಿಕ ಶುಭಾಶಯಗಳನ್ನು ಅರ್ಪಣೆ ಮಾಡ್ತೀನಿ. ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಪ್ರತಿ ವರ್ಷವೂ ಸಹ ಶಿವರಾತ್ರಿಯನ್ನು ಆಚರಣೆ ಮಾಡಲಾಗ್ತದೆ. ಆದರೆ ವಿಶೇಷವಾಗಿ ಈ ವರ್ಷ 90ನೇ ಮಹಾಶಿವರಾತ್ರಿ ಅಂತ ಹೇಳಲಾಗ್ತದೆ. ನಮಗೆ ಆಶ್ಚರ್ಯ ಅನ್ನಿಸ್ಬೋದು, 90ನೇ ಮಹಾಶಿವರಾತ್ರಿ ಹೇಗೆ ಅಂತ. ಈಗಾಗಲೇ ಅಕ್ಕ ಪರಿಚಯ ಕೊಟ್ಟರು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಸ್ವಯಂ ಜ್ಯೋತಿ ಸ್ವರೂಪನಾಗಿರುವಂತಹ ಪರಮಾತ್ಮ ಯಾರನ್ನು ಅಲ್ಲ ಅಂತಾರೆ, ಯಾರನ್ನು ಖುದಾ ಅಂತಾರೆ, ಯಾರನ್ನು ಜಹೋವ ಅಂತಾರೆ, ಯಾರನ್ನು ನಿರ್ಭಯ ನಿರಹಂಕಾರ ಅಂತ ಹೇಳ್ತಾರೆ. ಒಂದೊಂದು ಧರ್ಮದವರು ಒಂದೊಂದು ರೀತಿಯ ಮಹಿಮೆಗಳಿಂದ ಜ್ಯೋತಿ ಸ್ವರೂಪ ಪರಮಾತ್ಮನನ್ನು ಮಾನ್ಯತೆ ಮಾಡ್ತಾರೆ. ಅಂತಹ ಪರಂಜ್ಯೋತಿ ಸ್ವರೂಪ ಆಗಿರುವಂಥ ಪರಮಾತ್ಮ ಈ ಧರಣಿಯಲ್ಲಿ 1937ನೇ ಇಸ್ವಿಯಲ್ಲಿ ಪ್ರಜಾಪಿತ ಬ್ರಹ್ಮರವರ ಸಾಕಾರ ಮಾಧ್ಯಮದ ಮುಖಾಂತರ ಈ ಈಶ್ವರೀಯ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿ ತನ್ನ ಒಂದು ವಿಶೇಷ ಕರ್ತವ್ಯ, ಯಾವ ಒಂದು ವಿಶೇಷ ಕರ್ತವ್ಯ, ಅಜ್ಞಾನದ ನಿದ್ದೆಯಿಂದ ಮಾನವಾತ್ಮಗಳನ್ನು ಜ್ಞಾನದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗುವಂಥ ಕಾರ್ಯವನ್ನು, ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿಯಂತಹ ದೈವಿ ಮೌಲ್ಯಗಳನ್ನು ಮನುಷ್ಯನಲ್ಲಿ ಪುನಶ್ಚೇತನ ಮಾಡುವಂತಹ ವಿಶೇಷ ಕಾರ್ಯವನ್ನು, ಮನುಷ್ಯನ ಮನದ ದುಃಖವನ್ನು, ಅಶಾಂತಿಯನ್ನು, ಒತ್ತಡಗಳನ್ನು, ಅನೇಕ ಪ್ರಕಾರದ ಮನುಷ್ಯನ ಜೀವನದ ಜಂಜಾಟಗಳ ಕಿರಿಕಿರಿಯನ್ನು ಹೇಗೆ ನಾನು ಅದನ್ನು ನಿಭಾಯಿಸಬೇಕು, ಕಮಲ ಪುಷ್ಪ ಸಮಾನ ಜೀವನ ಹೇಗೆ ನಿರ್ವಹಣೆ ಮಾಡಬೇಕು ಎನ್ನುವಂತಹ ಶಿಕ್ಷಣವನ್ನು ಪರಮಾತ್ಮ ಪರಮ ಶಿಕ್ಷಕನಾಗಿ ಈಶ್ವರೀಯ ವಿಶ್ವವಿದ್ಯಾಲಯದ ಮೂಲಕ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಸಂಸ್ಥೆ ಈಶ್ವರನೇ ಸ್ಥಾಪನೆ ಮಾಡೋದ್ರಿಂದ ಈಶ್ವರೀಯ ವಿಶ್ವವಿದ್ಯಾಲಯ ಅಂದರೆ ಈಶ್ವರನಿಂದ ಸ್ಥಾಪಿಸಲ್ಪಟ್ಟಂತಹ ವಿಶ್ವವಿದ್ಯಾಲಯ. ಜಗತ್ತನ್ನು ನೋಡ್ತೀವಿ, ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ಶಿಕ್ಷಣಗಳನ್ನು, ಭೌತಿಕವಾದಂಥ ಶಿಕ್ಷಣಗಳನ್ನು ನಾವು ಕಲಿತಾ ಇದ್ದೇವೆ. ಕಲಿಸುವಂತಹ ಅನೇಕ ಮುಖ್ಯ ಉಪಾಧ್ಯಾಯರು, ಉಪನ್ಯಾಸಕರು, ಬೋಧಕರು ನಮಗೆ ಈ ಒಂದು ಜಗತ್ತಿನಲ್ಲಿ ಮಾನವನನ್ನು ಅಥವಾ ವಿದ್ಯಾರ್ಥಿಗಳನ್ನು ಬೆಳೆಸುವಂಥ ಕ್ರಿಯೆಯನ್ನು ಮಾಡ್ತಾ ಇದ್ದಾರೆ, ಕರ್ತವ್ಯಗಳನ್ನು. ಆದರೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ವಯೋಮಿತಿ ಇಲ್ಲ. ವಿಶ್ವವಿದ್ಯಾಲಯ ಅಂದರೆ ಅದಕ್ಕೊಂದು ಲಿಮಿಟ್ ಏಜ್ ಇರ್ತದೆ. ಆದರೆ ಈ ವಿಶ್ವವಿದ್ಯಾಲಯ 3 ವರ್ಷದ ಬಾಲಕನಿಂದ 100 ವರ್ಷದ ವಯೋವೃದ್ಧರವರೆಗೆ ಸಹಜ ರಾಜಯೋಗದ ಅಭ್ಯಾಸವನ್ನು, ಯಾಕೆಂದರೆ ಇಲ್ಲಿ ಕಲಿಸುವಂತಹ ಅಭ್ಯಾಸ ಅಥವಾ ಶಿಕ್ಷಣ ಅಂತೇಳ್ರಿ, ಇದನ್ನು ರಾಜಯೋಗದ ಅಭ್ಯಾಸ ಅಂತ ಕರೀಲಾಗ್ತದೆ. ಆ ರಾಜಯೋಗದ ಅಭ್ಯಾಸಕ್ಕೆ ಪೂರಕವಾಗಿ ಈಶ್ವರೀಯ ಶಿಕ್ಷಣವನ್ನು ಕೊಡಲಾಗ್ತದೆ. ಈಶ್ವರೀಯ ಜ್ಞಾನ ಅಂದರೆ ನಾನು ಯಾರು, ಯಾಕೆಂದರೆ ಮಾನವನಿಗೆ ಮುಖ್ಯವಾಗಿ ಬೇಕಾಗಿರೋದು ನಾನೊಂದು ಮಾತು ಹೇಳ್ತೀನಿ, ತಪ್ಪು ತಿಳಿಬೇಡಿ. ಈಶ್ವರೀಯ ವಿಶ್ವವಿದ್ಯಾಲಯ ಅಂದರೆ ಅಲ್ಲೇನು ಬಿಡಪ್ಪ, ಓಂ ಆತ್ಮ ಪರಮಾತ್ಮ ಬಿಟ್ಟರೆ ಮೂರನೇದೇನೂ ಇಲ್ಲ ಅನ್ನುವಂತಹ ಮಾತು ಪ್ರಚಲಿತವಾಗಿದೆ. ಆದರೆ ಅದು ಪ್ರಚಲಿತವಾಗಿರೋದು ಹೇಗೆ ಇದೆಯೋ ಅಷ್ಟೇ ಸತ್ಯವೂ ಹೌದು, ವಾಸ್ತವಿಕತೆಯೇ ಹೌದು. ಅಷ್ಟೇ ಅಲ್ಲ, ಅತ್ಯಂತ ಅವಶ್ಯಕವಾಗಿರೋದು ಹೌದು ನಮ್ಮ ಜೀವನದಲ್ಲಿ. ನನ್ನ ಮನಸ್ಸಿಗೆ ಶಾಂತಿ ಬೇಕು ಅಂತೀವಿ, ನನ್ನ ಮನಸ್ಸಿಗೆ ಬೇಜಾರಾಗಿದೆ ಅಂತೀವಿ, ನನ್ನ ಮನಸ್ಸಿಗೆ ಕಿರಿಕಿರಿ ಆಗಿದೆ ಅಂತೀವಿ. ಇಲ್ಲ ಏನಾದರೂ ನಮಗೇನು ಪ್ರಾಪ್ತಿ ಆಗಬೇಕಿತ್ತು, ಪ್ರಾಪ್ತಿ ಆದ ನಂತರ ಭಾಳ ಸಮಾಧಾನ ಆಯ್ತು ನನ್ನ ಮನಸ್ಸಿಗೆ ಅಂತೀವಿ. ಹಾಗಾದರೆ ನನ್ನ ಮನಸ್ಸು ಅಂದರೆ ಏನು? ಅದರಲ್ಲಿ ನಾವು ಅನಭಿಜ್ಞರಾಗಿದ್ದೇವೆ. ಶಬ್ದ ಪರಿಚಯ ಇದೆ, ಬಟ್ ಮನಸ್ಸು ಅಂದರೆ ಏನು? ಯಾವ ಕ್ರಿಯೆಗೆ ಮನಸ್ಸು ಅಂತ ಕರೀಲಾಗ್ತದೆ? ಮನಸ್ಸು ಯಾರ ಅಧೀನದಲ್ಲಿ ಒಳಪಟ್ಟಿದೆ? ಇದು ಬಹುಶಃ ನಾವು ಯಾರೂ ಇದರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇಲ್ಲ. ಏಕೆಂದರೆ ಮನಸ್ಸು ಮಂಗನಂತೆ ಜಿಗಿತಾ ಇರ್ತದೆ ಅಂದಾಗ ಮಂಗನನ್ನು ಹೇಗೆ ನಮ್ಗೆ ಹಿಡಿಲಿಕ್ಕಾಗಲ್ಲ, ಹಾಗೆ ಅದನ್ನು ಹಿಡಿಯೋಕ್ಕಾಗಲ್ಲಪ್ಪ, ಬಿಟ್ಟುಬಿಟ್ರೆ ಆಯ್ತದ ನಮಗಲ್ಲ. ಅದು ಯಾರಿಗೆ? ಹಿಮಾಲಯದಲ್ಲಿ ಕುಳಿತಂಥ ಸಾಧು ಸನ್ಯಾಸಿಗಳಿಗೋ ಅಥವಾ ಎಲ್ಲವನ್ನೂ ತ್ಯಾಗ ಮಾಡಿ ಹೋದಂತಹ ಸಾಧಕರಿಗೆ ಎನ್ನುವಂತಹ ಒಂದು ಮನೋಸ್ಥಿತಿಯನ್ನು ನಾವು ರೂಢಿಸ್ಕೊಂಡಿರೋದ್ರಿಂದ
ಅದರ ಬಗ್ಗೆ ನಾವು ಚಿಂತನೆ ಮಾಡೋದಕ್ಕೆ ಹೆಚ್ಚಿನ ಸಮಯವನ್ನು ಕೊಡ್ತಾ ಇಲ್ಲ. ವಾಸ್ತವಿಕವಾಗಿ ನಾವು ಮಾನವ ಜೀವನದಲ್ಲಿ ಯಾವ ಕಿರಿಕಿರಿ ಇದೆ, ಯಾವುದೆಲ್ಲ ನಾವು ಬೇಡ ಅಂತ ಹೇಳ್ತಾ ಇದ್ದೀವಿ, ಅದರಿಂದ ಮುಕ್ತರಾಗಲಿಕ್ಕೆ ಬೇಕಾಗಿರೋ ಪ್ರಥಮ ಶಿಕ್ಷಣ ನಾನು ಯಾರು. ನಾನು ಅಂದ್ರೇ ನಾನು ನನ್ನದು 2 ಶಬ್ದವನ್ನು ಜೀವನದಲ್ಲಿ ಬಳಸ್ತೇವೆ. ನಾನು ಅಂದರೆ ಆತ್ಮ, ಅದನ್ನು ಸಾಮಾನ್ಯ ಜನ ಆಡುವ ಭಾಷೆಯಲ್ಲಿ ಜೀವ ಅಂತಾರೆ, ಪ್ರಾಣ ಅಂತಾರೆ, ಶಕ್ತಿ ಅಂತಾರೆ, ಚೈತನ್ಯ ಅಂತ ಹೇಳ್ತಾರೆ. ಅದಕ್ಕೆ ಆಧ್ಯಾತ್ಮಿಕ ಶಬ್ದ ಇದೆ, ಆತ್ಮ ಅಂತ ಕರೆಯಲಾಗ್ತದೆ. ಅಂದಮೇಲೆ ಆತ್ಮ ಅಂದರೆ ಏನು? ನಾನು ಆತ್ಮ, ಬಟ್ ಶರೀರ ನನ್ನದು. ಮನೆ ನನ್ನದು, ಮನೆ ನಾನಲ್ಲ. ಮನೆ ನನಗಿಂತ ಹೊರತದ, ಬಟ್ ನನ್ನದದು. ಹಾಗೆ ಈ ದೇಹ ನನ್ನದು, ಬಟ್ ನಾನು ದೇಹ ಅಲ್ಲ. ದೇಹದಲ್ಲಿ ಚೈತನ್ಯ ಶಕ್ತಿ, ನಾನು ಆತ್ಮ ಕುಳಿತು ಇದನ್ನು ನಡೆಸ್ತಾ ಇದ್ದೇನೆ. ಯೋಚನೆ ಮಾಡ್ತೇನೆ, ಕಣ್ಣಿನಿಂದ ನೋಡ್ತೇನೆ, ಕಿವಿಯಿಂದ ಕೇಳ್ತೇನೆ. ಶರೀರವೆಂಬಂತಹ ಯಂತ್ರದಿಂದ ನಾನು ಆತ್ಮ ಜ್ಯೋತಿ ಕಾರ್ಯವನ್ನು ಮಾಡ್ತೇವೆ. ಕಾರನ್ನು ನಡೆಸಲಿಕ್ಕೆ ಯಾರು ಬೇಕು? ಡ್ರೈವರ್ ಬೇಕು. ಡ್ರೈವರ್ ಇಲ್ಲದೇ ಇದ್ದರೆ ನೀವು ಎಷ್ಟು ಲಕ್ಷ ಕೋಟಿ ಕೊಟ್ಟು ಕಾರ್ ತೊಗೊಂಡ್ರು ನಡೆಯೋದಿಲ್ಲ. ಅದು ಏನೂ ಇಲ್ಲಪ್ಪ, ಡ್ರೈವರ್ ಇಲ್ಲದೆ ನಡೆಯೋ ಕಾರ್ಗಳು ರೆಡಿ ಇದ್ದಾವೆ ಇವತ್ತು. ವಿಜ್ಞಾನ ನಾವು ಅಷ್ಟು ಮುಂದುವರೆದಿದೆ. ಆದರೆ ರಿಮೋಟ್ ಅಂತೂ ಬೇಕಾ? ತಾನೇ ನಡೆಯುತ್ತಾ? ರಿಮೋಟ್ ಬೇಕೇ ಬೇಕು. ಆ ರಿಮೋಟನ್ನು ಯೂಸ್ ಮಾಡೋರೆ ನಾವು ಮನುಷ್ಯ ಮಾಡಬೇಕು. ಹಾಗೆ ನಾನು ಆತ್ಮಜ್ಯೋತಿ, ಈ ಶರೀರವೆಂಬ ಯಂತ್ರ ಅಂಥೇಳಿ, ಕಾರು ಅಂಥೇಳಿ, ಮನೆ ಅಂತ ಹೇಳಿ, ಇದರಲ್ಲಿ ನಾನು ಉಪಸ್ಥಿತನಾಗಿ ಇದನ್ನು ಉಪಯೋಗಿಸುವಂಥ ಚೈತನ್ಯ ಶಕ್ತಿಯಾಗಿದ್ದೇನೆ. ಇನ್ನು ಎರಡನೇದು ಪರಮಾತ್ಮ ಯಾರು, ಅದು ಬೇಕಾಗ್ತದೆ. ಯಾಕೆ? ನಾವು ಬ್ಯಾಟ್ರಿ ಚಾರ್ಜ್ ಮಾಡಬೇಕಾದ್ರೆ ಎಲ್ಲಿ ಪವರ್ ಇದೆ ಅಲ್ಲಿ ನಾವು ಕನೆಕ್ಟ್ ಮಾಡಬೇಕಾಗ್ತದೆ. ಎಲ್ಲಿ ಕನೆಕ್ಟ್ ಆಗೋದಿಲ್ಲ, ಕನೆಕ್ಟ್ ಆಗಬೇಕಾದ್ರೆ 2 ವೈರ್ ಜಾಯಿಂಟ್ ಮಾಡಿದ್ರೆ ಪವರ್ ಕನೆಕ್ಟ್ ಆಗ್ತದೆ. ಕನೆಕ್ಟ್ ಆಗಬೇಕಾದ್ರೆ 2 ವೈರ್ ಗಂಟು ಹಾಕಿದರೆ ಆಗೋದಿಲ್ಲ. ಮೇಲಿನ ಪ್ಲಾಸ್ಟಿಕ್ ಕವರನ್ನು ರಿಮೂವ್ ಮಾಡಿ ಒಳಗಿರುವಂಥ ತಾಮ್ರವನ್ನು ನಾವು, ಆ ತಾಮ್ರ ತಂತಿ ಇರುತ್ತೆ, ಅದನ್ನು ನಾವು ಜಾಯಿಂಟ್ ಮಾಡಬೇಕಾಗ್ತದೆ. ಆಗ ಕರೆಂಟ್ ಏನಾಗ್ತದೆ? ವಿದ್ಯುತ್ ಹರಿಯುತ್ತೆ. ಹಾಗೆ ನಾವು ಇಷ್ಟು ದಿನವೂ ಭಕ್ತಿಯುಗದ ಪ್ರಾರಂಭದಿಂದಲೂ ದೇಶಾದ್ಯಂತ ವಿಶ್ವಾದ್ಯಂತ ಪರಮಾತ್ಮನನ್ನು ನೆನಿತೇವೆ. ಅಣ್ಣವ್ರನ್ನ ಪ್ರಶ್ನೆ ಕೇಳಿದ್ರೆ ನನ್ನ ಕೆಳಗಡೆ ಒಬ್ಬೊಬ್ಬರು ಒಂದೊಂದು ರೂಪದಲ್ಲಿ ಪರಮಾತ್ಮನನ್ನು ನೆನಪು ಮಾಡ್ತಾರಲ್ವೇ, ಶಿವನನ್ನು ಅಂತ. ಹೌದು, ಶಿವ ಅಂದ್ರೇ ಮಂಗಳಕಾರಿ, ಶುಭಕಾರಿ ಹಾಗೂ ಕಲ್ಯಾಣಕಾರಿ ಅಂತ. ಶಿವ ಇದು ಸಂಸ್ಕೃತ ಶಬ್ದ, ವ್ಯಕ್ತಿ ಸೂಚಕ ಅಲ್ಲ, ಇದು ಕರ್ತವ್ಯ ಸೂಚಕ, ಶಕ್ತಿ ಸೂಚಕ. ಶಿವ ಅಂದರೆ ಯಾರು ಜನನ ಮರಣ ಚಕ್ರಗಳಲ್ಲಿ ಬರೋದಿಲ್ಲ, ಯಾರು ಅಹಿಂಸಕನಾಗಿದ್ದಾನೆ, ಯಾರು ಅಭೋಕ್ತ ಹುಟ್ಟು ಸಾವಿನಲ್ಲಿ ಬರುವುದಿಲ್ಲ, ಹಸಿವು ನೀರು ಬಾಯಾರಿಕೆ ಪಾಪ ಪುಣ್ಯಗಳನ್ನು ಅನುಭವ ಮಾಡುವುದಿಲ್ಲ, ಮುಕ್ತನಾಗಿದ್ದಾನೆ, ಅವನಿಗೆ ಮಾತ್ರ ಪರಮಾತ್ಮ ಶಿವ ಅಂತ ಕರೆಯಲಾಗ್ತದೆ. ಅವನು ಆತ್ಮ, ಹೀ ಈಸ್ ಆಲ್ಸೋ ಸೋಲ್, ಬಟ್ ಸುಪ್ರೀಂ ಸೋಲ್. ಸುಪ್ರೀಂ ಅಂದ್ರೇ ಪರಮ, ಶ್ರೇಷ್ಠಾತಿ ಶ್ರೇಷ್ಠ. ಜಗತ್ತಿನ ಎಲ್ಲ ದೇವಾತ್ಮಗಳಿರ್ಬೋದು, ಧರ್ಮಾತ್ಮರಿರ್ಬೋದು, ಮಹಾತ್ಮರಿರ್ಬೋದು, ಆತ್ಮ ಜ್ಯೋತಿಗಳಲ್ಲಿ ಕೆಟಗರಿಸಿದೆ ಅವರವರ ಸ್ವಭಾವ ಸಂಸ್ಕಾರಗಳ ಮೇಲೆ. ಆದರೆ ಆ ಎಲ್ಲರಿಗೂ ಸಹ ಮೀಲಾದಂತಹ ಜ್ಯೋತಿ ಪರಂಜ್ಯೋತಿ. ಅದಕ್ಕೆ ಭಗವದ್ಗೀತೆಯಲ್ಲೂ ಸಹ ಹೇಳಲಾಗಿದೆ, ಜ್ಯೋತಿಷ್ಯಾಮಪಿ ತಜ್ಜ್ಯೋತಿ ಪರಮಃ ಪರಮುಚ್ಯತೆ. ಅಂದರೆ ಎಲ್ಲ ಜ್ಯೋತಿಗಳಿಗಿಂತಲೂ ಪರಂಜ್ಯೋತಿ, ತಮಸ್ಸಿನಿಂದ ಆಚೆ ಇರುವ ಜ್ಯೋತಿ ನಾನು ಅಂತ. ನಾವು ಆತ್ಮಗಳು ಸತೋರಜೋ ತಮಸ್ಸಿನಲ್ಲಿ ಬರ್ತೇವೆ. ನಮಗೆಲ್ಲರಿಗೂ ಶಕ್ತಿ ನೀಡುವ ಪರಂಜ್ಯೋತಿ ಮುಕ್ತನಾಗಿದ್ದಾನೆ. ಅದಕ್ಕೆ ಶಿವ ಅಂತ ಅವನಿಗೆ ಕರೆಯಲಾಗ್ತದೆ. ಆ ಪರಂಜ್ಯೋತಿ ಪರಮಾತ್ಮ ಶಿವನ ದಿವ್ಯ ಅಲೌಕಿಕ ಅವತರಣೆ ಈ ಜಗತ್ತಿನಲ್ಲಿ ನಡೆದಿದೆ. ಅದರ ನೆನಪಾರ್ಥವಾಗಿ ಭಾರತದಲ್ಲಿ ನಾವು ಪರಮ ಪೂಜ್ಯ ಪರಮಾತ್ಮ ಶಿವನಿಗೆ ಮಹಾಶಿವರಾತ್ರಿ ಅಂತ ಕರೀತಾ ಇದ್ದೇವೆ. ಅಂದರೆ ರಾತ್ರಿ ಅಂದರೆ ಸೂರ್ಯ ಮುಳುಗಿ ಚಂದ್ರ ಉದಯವಾದಂತಹ ಸ್ಥೂಲ ದೈನಂದಿನ ರಾತ್ರಿಯಲ್ಲ, ವಾಸ್ತವಿಕವಾಗಿ ಮನುಷ್ಯನಲ್ಲಿರುವಂಥ ಅಜ್ಞಾನದ ಅಂಧಕಾರ, ನೈತಿಕ ಮೌಲ್ಯಗಳನ್ನು ಕುಸಿದು ಹೋದಂತಹ ಅಂಧಕಾರ. ಯಾಕೆ ಇವತ್ತು ನಮಗಲ್ಲಿ ಯಾವುದೂ ಸಹ ಅದನ್ನು ತೆಗೆದುಕೊಳ್ಳಿಕ್ಕೆ ಕಾಣಿಸ್ತಾ ಇದೆ, ಹಿಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ನಾನು ಮಾಡೋದು ಇದು ತಪ್ಪು ಅಂತ ಅನ್ನಿಸ್ತಾ ಇದೆ, ಆದರೆ ನನಗದನ್ನು ಧಾರಣೆ ಮಾಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ, ಅದನ್ನು ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಈ ಒಂದು ಅಜ್ಞಾನದ ಅಂಧಕಾರದಲ್ಲಿ ಮಾನವ ಜ್ಯೋತಿ ಜಗತ್ತಿನಲ್ಲಿದ್ದಾಗ ಪರಂಜ್ಯೋತಿ ಸ್ವರೂಪ ಪರಮಾತ್ಮ, ಯಾರಿಗೆ ಜ್ಞಾನ ಸಾಗರ ಅಂತ ಕರೀತಾರೆ, ಓಷನ್ ಆಫ್ ನಾಲೆಡ್ಜ್, ಓಷನ್ ಆಫ್ ಪೀಸ್, ಓಷನ್ ಆಫ್ ಲವ್, ಓಷನ್ ಆಫ್ ಬ್ಲೇಸ್, ಅಂತಹ ಪರಂಜ್ಯೋತಿ ಸ್ವರೂಪ ಪರಮಾತ್ಮ ಅವತರಣೆ ಮಾಡಿದಂತಹ ದಿನವನ್ನು ಮಹಾಶಿವರಾತ್ರಿ ಅಂತ ಕರೆಯಲಾಗ್ತದೆ. ಕೃಷ್ಣನ ಜನ್ಮವು ರಾತ್ರಿ ಆಯಿತು ಅಂತ ನಾವು ಅನೇಕ ಕಥೆಗಳಲ್ಲಿ ಕೇಳಿದ್ದೇವೆ. ವಾಸ್ತವಿಕ ಕೃಷ್ಣ ರಾತ್ರಿ ಅಂತ ಹೇಳೋದಿಲ್ಲ, ಅವನ ಜಯಂತಿಯನ್ನು, ಹುಟ್ಟುಹಬ್ಬವನ್ನು
ಅವನ ಆಚರಣೆಗಳನ್ನು. ಆದರೆ ಶಿವರಾತ್ರಿ ಅಂತ ಮಾತ್ರ ಬರ್ತದೆ. ಅಂದರೆ ಕಲಿಯುಗದ ಅಂತ್ಯ, ಪುನಃ ಸತ್ಯುಗದ ಆದಿಯ ಈ ಕಾಲಚಕ್ರದ ನಡುವಿನ ಸಂಗಮ ಯುಗದಲ್ಲಿ ಪರಮಾತ್ಮ ಅವತರಿಸಿ ಈ ಅಜ್ಞಾನದ ರಾತ್ರಿಯನ್ನು ಹೋಗಲಾಡಿಸಿ ಮನುಷ್ಯನಿಗೆ ಏನು ಕೊಡ್ತಾ ಇದ್ದಾರೆ? ಸುಖ, ಶಾಂತಿ, ನೆಮ್ಮದಿಯ ಜೀವನವನ್ನು ಪ್ರಾಪ್ತಿ ಮಾಡಿಸ್ತಾ ಇದ್ದಾರೆ. ಹಾಗಂತೇಳಿ ಪರಮಾತ್ಮನ ಮಂತ್ರ ಮಾಡಿ ಕೊಡ್ತಾ ಇಲ್ಲ. ಏಕೆ? ಈ ಜಗತ್ತು ಕರ್ಮ ಸಿದ್ಧಾಂತದ ಮೇಲೆ ನಡೀತಿರುವಂತಹ ಜಗತ್ತು, ಕರ್ಮ ಸಿದ್ಧಾಂತದ ಮೇಲೆ ನಿಂತಿರುವಂತಹ ಜಗತ್ತು, ಕರ್ಮ ಸಿದ್ಧಾಂತದ ಮೇಲೆ ನಡೀತಾ ಇರುವಂಥ ಈ ಮಾನವನ ಜನ್ಮದ ಜೀವನ ಕಾಲಚಕ್ರದಲ್ಲಿ ನಮ್ಮ ಜೀವನದಲ್ಲಿ ಬರುವಂತಹ ಅನೇಕ ದುರ್ಗುಣಗಳೇನಿದೆ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈರ್ಷೆ, ದ್ವೇಷ, ಮಾತ್ಸರ್ಯ, ಲೆಕ್ಕ ಮಾಡ್ತಾ ಹೋದರೆ ಎಷ್ಟಿದೆ? ಬೇಕಾದಷ್ಟಿದೆ. ಅದರ ವಂಶ ಬಹಳ ದೊಡ್ಡದು, ವಿಶಾಲವಾದದ್ದು. ಅವುಗಳು ನಮ್ಮ ನಡತೆಯಲ್ಲಿ, ನಮ್ಮ ವರ್ತನೆಗಳಲ್ಲಿ ಕಾಣಿಸ್ತಾ ಇದೆ. ಅದರಿಂದ ಇವತ್ತು ಜಗತ್ತು ನರಕ ಸಮಾನ ಆಗಿದೆ. ನರಕ ಇನ್ನೆಲ್ಲೋ ಇಲ್ಲ, ಇವತ್ತು ಜಗತ್ತೇ ಏನಾಗಿದೆ? ನರಕ. ಇದನ್ನು ಮಾಡಿದವನು ಯಾರು? ಪರಮಾತ್ಮನ ಅಲ್ಲ. ಪರಮಾತ್ಮ ಸುಖದ ಜಗತ್ತನ್ನು ನಿರ್ಮಾಣ ಮಾಡಿದ್ದ, ದೈವಿ ಮೌಲ್ಯಗಳಿರುವ ಸಮಾಜವನ್ನು ನಿರ್ಮಾಣ ಮಾಡಿದ್ರು. ಆ ಸಮಾಜವನ್ನೇ ದೇವಲೋಕ ಅಂತ ಕರೀಲಾಯಿತು. ದೇವಲೋಕ ಎಲ್ಲೋ ಇಲ್ಲ. ಈ ಜಗತ್ತೇ ಏನಾಗ್ತದೆ? ಪುನಃ ಸ್ವರ್ಗೀಯ ಜಗತ್ತು, ಸುಖಮಯ ಜಗತ್ತು. ಅಂತಹ ಜಗತ್ತು ನಿರ್ಮಾಣ ಮಾಡುವ ಕಾರ್ಯವನ್ನು ಮಾಡಿದ ಕಾರಣ ಪರಮಾತ್ಮನಿಗೆ ಕರ್ತವ್ಯ ಉವಾಚಕ, ಗುಣ ಉವಾಚಕ ಹಲವಾರು ಮಹಿಮೆಗಳಿದೆ. ಜೊತೆಗೆ ಪರಮಾತ್ಮನನ್ನು ಕಲ್ಯಾಣಕಾರಿ ಅಂತ ನಾವು ಕರಿತೇವೆ. ಯಾಕೆ? ಪರಮಾತ್ಮ ಪರಂಜ್ಯೋತಿ ಸ್ವರೂಪ ನಮ್ಮೆಲ್ಲರ ಕಲ್ಯಾಣವನ್ನು ಮಾಡ್ತಾರೆ, ನಮ್ಮೆಲ್ಲರ ಶ್ರೇಷ್ಠತೆಯನ್ನು ನಿರ್ಮಾಣ ಮಾಡ್ತಾರೆ, ಪುನರ್ಚೇತನ ಮಾಡ್ತಾರೆ. ಪರಮಾತ್ಮ ಈ ಜಗತ್ತಿನಲ್ಲಿ ಅಜ್ಞಾನದ ಅಂಧಕಾರವನ್ನು ಹೋಗಲಾಡಿಸೋದ್ರಿಂದ ಜ್ಞಾನ ಸೂರ್ಯ ಪ್ರಕಟ ಆದಾಗ ಅಜ್ಞಾನದ ಅಂಧಕಾರ ವಿನಾಶ ಅಂತ ಹೇಳ್ತಾರೆ. ಹೇಗೆ ಸೂರ್ಯ ಉದಯ ಆದಾಗ ಕತ್ತಲು ತಾನಾಗಿ ಹೋಗ್ತದೆ, ಹಾಗೆ ಪರಮಾತ್ಮ ಈ ಸೃಷ್ಟಿಯಲ್ಲಿ ಅವತರಿಸಿದರೆ, ಆದರೆ ಯಾವ ತಾಯಿಯ ಗರ್ಭದಿಂದಲೂ ಜನ್ಮವನ್ನು ಪಡೆಯುವುದಿಲ್ಲ. ಪರಕಾಯ ಪ್ರವೇಶ ಮಾಡಿ ಪರಮಾತ್ಮ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಅದರ ನೆನಪಿಗೆ ಅಜ್ಞಾನದಿಂದ ಜಾಗೃತಿ ಮೂಡಿಸಿದ್ದಕ್ಕೆ ನಾವು ಸ್ಥೂಲವಾಗಿ ಏನು ಮಾಡ್ತಾಯಿದ್ದೇವೆ? ಜಾಗರಣೆ ಮಾಡ್ತೇವೆ. ಮೊದಲೆಲ್ಲ ಏನು ಮಾಡ್ತಾಯಿದ್ವಿ? ಪೂರ್ವ ಕಾಲದಲ್ಲಿ ಜಾಗರಣೆ ಅಂದರೆ ಒಂದು ಭಕ್ತಿ, ಭಜನೆ, ಪೂಜೆ, ಕೀರ್ತನೆ ಇತ್ಯಾದಿಯಲ್ಲಿ ನಾವು ಆ ಸಮಯವನ್ನು ಕಳೀತಾ ಇದ್ವಿ. ಆದರೆ ಇವತ್ತು ಏನು ಮಾಡ್ತಾ ಇದ್ದೀವಿ? ಇದು ನಮಗೆ ಗೊತ್ತಿದೆ, ವರ್ಣನೆ ಮಾಡೋ ಅವಶ್ಯಕತೆ ಇಲ್ಲ. ಜಾಗರಣೆಯನ್ನು ಹೇಗೆ ಮಾಡ್ತಿದ್ದೀವಿ? ಆದರೆ ಪರಮಾತ್ಮ ನಮ್ಮಲ್ಲಿ ಅಶುದ್ಧ ಗುಣಗಳನ್ನು, ಅಶುದ್ಧ ವರ್ತನೆಗಳಲ್ಲಿ ಬರದೇ ಇರುವಂತಹ ಜಾಗರೂಕರಾಗಿರಿನ ಶಿಕ್ಷಣವನ್ನು ಸ್ಥೂಲ ಆಚರಣೆಯಲ್ಲಿ ಕಣ್ಣಿಗೆ ನಿದ್ದೆ ಇಲ್ಲದ ಜಾಗರಣೆ ಮಾಡ್ತಾ ಇದ್ದೀವಿ. ಆದರೆ ನಮ್ಮದು ಮನಸ್ಸು, ಬುದ್ಧಿ, ಸಂಸ್ಕಾರಗಳೇನಾಗಿದೆ? ಅಜ್ಞಾನದ ನಿದ್ದೆಯಲ್ಲಿ ಮಲಕ್ಕೊಂಡಿದೆ. ಎರಡನೇದಾಗಿ ಉಪವಾಸ ಮಾಡ್ತೇವೆ. ಪ್ರಮುಖವಾದ 2 ವ್ರತಗಳಿವು. ಉಪ ಅಂದರೆ ಹತ್ತಿರ, ವಾಸ ಅಂದರೆ ಇರುವಿಕೆ. ಅಂದರೆ ನಾವು ನಮ್ಮ ಜೀವನದ, ಕುಟುಂಬದಲ್ಲಿ, ನಮ್ಮದೇ ಆದ ಕಾರ್ಯ ವ್ಯವಹಾರದ ಈ ಜಗತ್ತಿನಲ್ಲಿ ಎಲ್ಲರ ನಡುವೆ ವಾಸವಾಗಿದ್ದರೂ ಸಹ ನನ್ನ ಮನಸ್ಸು, ಬುದ್ಧಿ ಪರಮಾತ್ಮನ ಚಿಂತನೆಯಲ್ಲಿ, ಪರಮಾತ್ಮನ ಜ್ಞಾನ ಚಿಂತನೆಯಲ್ಲಿ ತೊಡಗಿದೆ. ನಿಜವಾದಂತಹ ಉಪವಾಸ. ಎಲ್ಲರ ಜೊತೆಗಿದ್ದು ಸಹ ನನ್ನ ಚಿಂತನೆ ಶ್ರೇಷ್ಠ ಆದಾಗ ನನ್ನ ಮಾತು ಶುದ್ಧ ಆಗ್ತದೆ, ನನ್ನ ವರ್ತನೆ ಶುದ್ಧ ಆಗ್ತದೆ. ಉದಾಹರಣೆಗೆ ನನಗೆ ಯಾರೋ ಒಬ್ಬರನ್ನ ಕಂಡ್ರೆ ಆಗಲ್ಲ ಅಂದರೆ ಅವ್ರ ಬಗ್ಗೆ ನಂಗೆ ಮೊದಲೇ ಚಿಂತನೆ ನಡೆದಿರ್ತದೆ. ಯಾವ ಚಿಂತನೆ ನಡೆದಿರ್ತದೆ? ಬಂದರೆ ಸರಿಯಾಗಿ 2 ಕೊಟ್ಬಿಡ್ತೀನಿ ನೋಡ್ರಿ ಅಂತ ಮೊದಲೇ ನಾವು ಪ್ಲಾನ್ ಮಾಡಿರ್ತೀವಿ ಮನಸ್ಸಲ್ಲಿ. ಅವ್ರು ಬರ್ತಿದ್ದಂಗೆ ಆ್ಯಕ್ಷನಲ್ಲಿ ಬರ್ತೀವಿ. ಅದಕ್ಕೆ ಪರಮಾತ್ಮ ಮೊದಲು ನಮ್ಮ ಚಿಂತನೆಯನ್ನು ಬದಲಾವಣೆ ಮಾಡಿಕೊಳ್ಳುವಂತಹ ಶಿಕ್ಷಕನಾಗಿ ನಮ್ಮ ಚಿಂತನೆ ಬದಲಾವಣೆ ಮಾಡ್ತಾ ಇದ್ದಾರೆ. ಆಧ್ಯಾತ್ಮಿಕ ಅಂದರೆ ಎಲ್ಲವನ್ನು ಬಿಟ್ಟು ದೂರ ಹೋಗುವುದಲ್ಲ. ಆಧ್ಯಾತ್ಮಿಕ ಅಂದರೆ ಎಲ್ಲರ ನಡುವೆ ಇದ್ದು ನಮ್ಮ ಜೀವನವನ್ನು ಕಮಲ ಪುಷ್ಪ ಸಮಾನ ಮಾಡುವಂತಹ ನೈತಿಕ ಮೌಲ್ಯಗಳನ್ನು ಧಾರಣೆ ಮಾಡ್ಕೊಳ್ಳೋದು. ಅದು ಧಾರಣೆ ಮಾಡ್ಕೊಳ್ಬೇಕಾದ್ರೆ ನಮಗೆ ಶಕ್ತಿ ಬೇಕು. ಮೈಕ್ ಹಿಡ್ಕೊಳ್ಬೇಕಾದ್ರೆ ಶಕ್ತಿ ಇದ್ದರೆ ಕೈಯಲ್ಲಿ ಮೈಕ್ ಹಿಡ್ಕೊಳ್ತೀವಿ, ಕೈಯಲ್ಲಿ ಶಕ್ತಿ ಇಲ್ಲ ಅಂದರೆ ಹಿಡ್ಕೊಳ್ಳಿಕ್ಕಾಗೋದಿಲ್ಲ. ಹಾಗೆ ನಾವು ಕೇಳ್ತೀವಿ, ಶಾಂತಿ ಕೊಡು ಭಗವಂತ, ಶಕ್ತಿ ಕೊಡು ಭಗವಂತ, ಎಲ್ಲವನ್ನೂ ಕೇಳ್ತೀವಿ. ಅದನ್ನು ಧರಿಸಿಕೊಳ್ಳುವಂತಹ ಮನೋಭೂಮಿಕೆಯನ್ನು ನಾವು ಆತ್ಮ ಬಲವನ್ನು ತುಂಬಿಕೊಳ್ಬೇಕು. ಅದಕ್ಕೆ ಅವನು ಕಲಿಸುವಂಥ ಶಿಕ್ಷಣ ರಾಜಯೋಗ. ಯೋಗ ಮೀನ್ಸ್ ನೆನಪು, ಸಂಬಂಧ, ನಮ್ಮ ಬುದ್ಧಿ, ಅವನ ಗುಣಸ್ವರೂಪಗಳ ಚಿಂತನೆ, ಆತ್ಮಚಿಂತನೆ, ಇದನ್ನು ಯೋಗ ಅಂತ ಕರೆಯಲಾಗ್ತದೆ. ಈ ಒಂದು ಶಿಕ್ಷಣವನ್ನು ಕೊಟ್ಟು ಜಗತ್ತನ್ನು ಪುನಃ ಮೌಲ್ಯಯುಕ್ತ ಜಗತ್ತನ್ನಾಗಿ ಮಾಡ್ತಾ ಇದ್ದಾನೆ.
ವಿಶ್ವ ಶಾಂತಿನ ನಿರ್ಮಾಣ ಮಾಡುವಂಥ ಕಾರ್ಯವನ್ನು ಮಾಡ್ತಾ 90 ವರ್ಷದಿಂದ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕಾರ್ಯ ನಡೀತಾ ಇರೋದ್ರಿಂದ ನಾವು ಮಹಾಶಿವರಾತ್ರಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ದೇಶಾದ್ಯಂತ ಅಷ್ಟೇ ಅಲ್ಲ, ವಿಶ್ವಾದ್ಯಂತ ನಾವು ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಸ್ಥಳೀಯ ಸೇವಾ ಕೇಂದ್ರದಲ್ಲೂ ಸಹ ನಾವು ಅಮರನಾಥ ಜ್ಯೋತಿರ್ಲಿಂಗ ಅಂತೇಳಿ ಮಾಡಿದ್ದೇವೆ. ಅಮರನಾಥ ಪರಮಾತ್ಮನನ್ನು ಅನೇಕ ನಾಮರೂಪಗಳಲ್ಲಿ ನಾವು ಆರಾಧನೆ ಮಾಡಿದ್ವಿ. ಅವನಿರೋದು ಜ್ಯೋತಿ ಸ್ವರೂಪ. ನಮ್ಮ ಸ್ಥೂಲ ಶ್ರದ್ಧಾ ಭಾವನೆ ಭಕ್ತಿಯನ್ನು ಅರ್ಪಣೆ ಮಾಡಲಿಕ್ಕೆ ಒಂದು ಗೋಳಾಕಾರದ ಲಿಂಗವನ್ನು ಮಾಡಲಾಯಿತು. ಲಿಂಗ ಮೀನ್ಸ್ ಲಕ್ಷಣ, ಜ್ಯೋತಿ ಸ್ವರೂಪ ಇದ್ದಾನೆ. ಅವನು ಮಾಡಿದ ಕರ್ತವ್ಯದ ಅನೇಕ ಮಹಿಮೆಗಳು. ರಾಮನೂ ಪೂಜೆ ಮಾಡಿದ್ದಕ್ಕೆ ರಾಮೇಶ್ವರ ಅಂದರು, ಕೃಷ್ಣನೂ ಪೂಜೆ ಮಾಡಿದ ಕೃಷ್ಣ ಗೋಪಾಲ ಅಂತ ಕರೆದ್ರು. ಮತ್ತು ಜೊತೆಗೆ ಅಮರನಾಥ. ಅಮರ ಅಂದ್ರೇನು? ಸಾವಿಲ್ಲದವನು. ಮೃತ್ಯುಂಜಯ ಅಂತ ಕರೆದ್ವಿ ಪರಮಾತ್ಮನಿಗೆ. ಯಾಕೆ? ಸಾವಿಲ್ಲ ಅವನಿಗೆ. ಆ ಮೃತ್ಯುಂಜಯನ ರೂಪದಲ್ಲಿ ಜಪ ಮಾಡಿದ್ರೆ ನಾನು ಮೃತ್ಯುವಿಂದ ಬಚಾವಾಗ್ತೇನೆ, ಅಕಾಲ ಮರಣಗಳಿಂದ ಅಂತ. ಅಮರ ಅಂದರೆ ಅಮರ, ನಾವು ಆತ್ಮ ಜ್ಯೋತಿ ನಶಿಸಿ ಹೋಗುವುದಿಲ್ಲ. ನೈನಂ ಚಿಂದಂತಿ ಶಸ್ತ್ರಾಣಿ ನಯೇನಂ ದಹತಿ ಪಾವಕಃ. ಯಾವುದರಿಂದ ಅಸ್ತ್ರಶಸ್ತ್ರಗಳಿಂದ ಛಿದ್ರ ಮಾಡಲಿಕ್ಕಾಗೋದಿಲ್ಲ, ಅಗ್ನಿಯಿಂದ ಸುಡಲಿಕ್ಕಾಗೋದಿಲ್ಲ. ಅಂತಹ ಅಮರ ಜ್ಯೋತಿ ನಾವೆಲ್ಲ ಆತ್ಮ ಜ್ಯೋತಿಗಳಿಗೆ ಪರಂಜ್ಯೋತಿ ನಾಥ ಮೀನ್ಸ್ ಒಡೆಯ, ಮಾಲೀಕನಾಗಿದ್ದಾನೆ, ಪಿತನಾಗಿದ್ದಾನೆ. ಅದಕ್ಕೆ ಅಮರನಾಥ ಅಂಥೇಳಿ ಪರಮಾತ್ಮನನ್ನು ಹಿಮಾಲಯದಲ್ಲಿ ಆ ಹೆಸರಿನಿಂದ ನಾವು ಆರಾಧನೆ ಮಾಡಿದ್ವಿ. ಅರ್ಥಸಹಿತವಾಗಿ ಪರಮಾತ್ಮನನ್ನು ದರ್ಶನ ಮಾಡೋದರ ಜೊತೆಗೆ, ದರ್ಶನ ಅಂದರೆ ಬರ್ತೇವೆ, ಕೈ ಮುಗಿತೀವಿ, ಮುಗಿತೀವಿ. ಬಟ್ ಅವನ ಗುಣ ಸ್ವರೂಪಗಳನ್ನು ನಮ್ಮ ಮನದಲ್ಲಿ ದರ್ಶನ ಮಾಡಿಕೊಂಡು ಬ್ಯಾಟ್ರಿ ಚಾರ್ಜ್ ಮಾಡೋದು ಹೇಗೆ ಬ್ಯಾಟ್ರಿ ಫುಲ್ ಆಗ್ತದೆ, ಹಾಗೆ ಅವನಲ್ಲಿರುವಂತಹ ಶ್ರೇಷ್ಠ ಶಕ್ತಿ ನಮ್ಮ ಮನದಲ್ಲಿ ರೀಚಾರ್ಜ್ ಆಗಬೇಕು. ಶಾಂತಿ ಇಲ್ವಾ ನಮಗೆ? ಇದೆ. ಸಹನೆ ಇಲ್ವಾ? ಇದೆ. ಎಲ್ಲವೂ ಇದೆ. ಆದರೆ ಇಲ್ಲದ ರೂಪದಲ್ಲಿ ಇದೆ, ಇಲ್ಲದೇ ಇರುವ ಪರ್ಸೆಂಟೇಜಲ್ಲಿದೆ. 5 ನಿಮಿಷ ಶಾಂತಿ ಅಂತ ಕೂತ್ಕೊಳ್ತೀವಿ, 6ನೇ ನಿಮಿಷ ಆಗಲ್ಲ ನಮ್ಮ ಕೈಲಿ. 1 ನಿಮಿಷ ಸಹನೆ ಮಾಡ್ತೀವಿ, ಹೋಗಲಿ 1 ದಿನ ಸಹನೆ ಮಾಡ್ತೀವಿ, ಆಮೇಲೆ ನಮ್ಮ ಕೈಲಿ ಆಗಲ್ಲ. ಕ್ಷಮೆ ಗುಣ ಇಲ್ವ ನಮ್ಮಲ್ಲಿ? ಖಂಡಿತ ಇದೆ. ಆಮೇಲೆ ಹೇಳ್ತೀವಿ, ಭಗವಂತನೇ ಕ್ಷಮಿಸ್ತಿಲ್ಲ 101 ತಪ್ಪು ಶಿಶುಪಾಲಂದು ಆಗೋವರೆಗೂ, ನಾನು ಯಾಕೆ ಕ್ಷಮಿಸ್ಲಿ ಅಂತ ಅವನನ್ನು ಎದುರಿಗಿಟ್ಕೊಂಡು ನಾವು ಲೈಸೆನ್ಸ್ ತೊಗೊಳ್ತೀವಿ. ಏನು ಮಾಡೋಕ್ಕೆ? ಕ್ರೋಧ ಮಾಡಲಿಕ್ಕೆ, ಪ್ರತೀಕಾರ ತೀರಿಸ್ಕೊಳ್ಳಿಕ್ಕೆ. ಅಂದರೆ ವಾಸ್ತವಿಕವಾಗಿ ನಮ್ಮಲ್ಲಿರುವಂಥ ಶ್ರೇಷ್ಠ ಮೌಲ್ಯಗಳಿಗೆ ಬಲ ಬರಬೇಕು, ಶಕ್ತಿ ಬರಬೇಕು. ಅಂದರೆ ಅವನು ಆ ಎಲ್ಲ ಶಕ್ತಿಗಳ ಸಾಗರ, ವರ್ಲ್ಡ್ ಆಲ್ಮೈಟಿ ಅಥಾರಿಟಿ, ಅವನ ನೆನಪಿನಿಂದ ನಮಗೆ ನಮ್ಮಲ್ಲಿರುವ ಶ್ರೇಷ್ಠ ಒರಿಜಿನಲ್ ನೇಚರ್ಸ್ ಏನಿದೆ, ಒರಿಜಿನಲ್ ಕ್ವಾಲಿಟೀಸ್ ಏನಿದೆ, ಆತ್ಮಬಲ ಅಂತ ಕರಿತೀವಿ. ಅದು ಒಂದು ಶಬ್ದದಲ್ಲಿ ಅದು ಜಾಗೃತಿ ಆಗ್ತದೆ, ಮೀನ್ಸ್ ರೀಚಾರ್ಜ್ ಆಗ್ತದೆ. ಅದಾಗಬೇಕಾದ್ರೆ ಮೆಮೊರಿ ಫುಲ್ ಆಗಬಾರ್ದು. ಮೊಬೈಲಲ್ಲಿ ಮೆಮೊರಿ ಫುಲ್ ಅಂತ ಬರ್ತದೋದ, ಬಂದಮೇಲೆ ನಾವೇನು ಮಾಡ್ತೀವಿ? ಡಿಲೀಟ್ ಮಾಡ್ತೀವಿ ಬೇಡವಾದ್ದೆಲ್ಲ. ಆದರೆ ಇದು ಬರ್ತದ ಡಿಲೀಟ್ ಮಾಡೋಕ್ಕೆ ನಮಗೆ ಬರಲ್ಲ. ಯಾಕೆ? ನೀವೇ ಕಾರಣ ಹೇಳಬೇಕು ಒಂದು ಮಾತು ನನಗೆ. ಯಾಕೆ ಅಂದರೆ ಡಿಲೀಟ್ ಮಾಡೋ ಚಿಹ್ನೆ ನಮಗೆ ಗೊತ್ತಿಲ್ಲ, ಸೈನ್. ನಾನು ಹೊಸ್ದಾಗಿ ಮೊಬೈಲ್ ಯೂಸ್ ಮಾಡ್ತಾಯಿದ್ರೆ ಪಕ್ಕದರಿಗೆ ಕೇಳ್ತೀನಿ, ಅಕ್ಕ ಇದು ಹಿಂಗೆ ಡಿಲೀಟ್ ಮಾಡಬೇಕು ತೋರಿಸು ಅಂತ. ಅವ್ರು ಹೇಳ್ತಾರೆ ಇಂಥ ಚಿಹ್ನೆ ಬರ್ತದೆ ಸೈನ್, ಅದನ್ನು ಅದು ಒತ್ತಿದ್ರೆ ಏನಾಗ್ತದೆ? ಡಿಲೀಟ್ ಆಗ್ತದೆ. ಹಾಗಾದರೆ ನನಗೆ ಯಾವುದು ಬೇಡ? ಬೇರೆಯವರಿಂದ ನನಗೆ ಕಿರಿಕಿರಿ ಆಗ್ತಾಯಿಲ್ಲ, ನನ್ನದೇ ಆಲೋಚನೆಗಳು ಮತ್ತೆ ಮತ್ತೆ ಬೇಡವಾದದ್ದನ್ನು ರಿಪಿಟೇಷನ್ ಮಾಡ್ತಾ ಇದ್ದೀನಿ. ಆ ಮೆಮೊರಿ ಜಾಸ್ತಿ ಆಗಿದೆ, ಅದು ಡಿಲೀಟ್ ಮಾಡೋ ಚಿಹ್ನೆ ನನಗೆ ಗೊತ್ತಾಗ್ತಾ ಇಲ್ಲ. ಆ ಡಿಲೀಟ್ ಮಾಡೋ ಚಿಹ್ನೆ ಅಂದರೆ ಅದಕ್ಕೆ ಬದಲಾಗಿ ಚೇಂಜ್ ಆಫ್ ಥಾಟ್ಸ್, ನೆಗೆಟಿವ್ ಟು ಪಾಸಿಟಿವ್, ಇಂಪ್ಯೂರ್ ಟು ಪ್ಯೂರ್. ಆವಾಗ ಏನಾಗ್ತದೆ? ಆಟೋಮೆಟಿಕಲ್ ಅವನಿಂದ ಆ ಶಕ್ತಿ ನಮಗೆ ಪ್ರವಹಿಸ್ತದೆ. ಈ ಕಾರಣಕ್ಕೆ ಈಶ್ವರೀಯ ವಿಶ್ವವಿದ್ಯಾಲಯ ಜನಮಾನಸ ಚೇಂಜ್ ಮಾಡೋದಂದ್ರೇನು, ಆತ್ಮ ಬಲ ತುಂಬಿಕೊಳ್ಳುವಂತಹ ಕಾರ್ಯವನ್ನು, ಶಿಕ್ಷಣವನ್ನು ಮಾಡ್ತಾ ಇದೆ. ಅದಕ್ಕೋಸ್ಕರ ಈಶ್ವರೀಯ ವಿಶ್ವವಿದ್ಯಾಲಯ ಅಮರ. ಕೇವಲ ಅಮರ ಅಂದರೆ ಮೃತ್ಯು ಹೊಂದೋದಷ್ಟೇ ಅಲ್ಲ, ನಮ್ಮಲ್ಲಿರುವಂತಹ ಶ್ರೇಷ್ಠ ಗುಣಗಳು ಅಮರವಾಗಿರಬೇಕು. 3 ನಿಮಿಷ ಅಷ್ಟೇ ಶಾಂತಿ ಇಲ್ಲ, 3 ನಿಮಿಷ ಅಷ್ಟೇ ಕ್ಷಮಿಸಿದ್ದಲ್ಲ, ಒಬ್ಬರನ್ನಷ್ಟೇ ಕ್ಷಮಿಸಿದ್ದಲ್ಲ, ಒಂದು ಬಾರಿ ಅಷ್ಟೇ ಅಲ್ಲ, ಜೀವನ ಪರ್ಯಂತ ನಮ್ಮಲ್ಲಿ ಅಮರವಾಗಿ ಅವನ ಶಕ್ತಿಗಳು ಉಳ್ಕೊಳ್ಬೇಕು. ಆ ಶಕ್ತಿ ಕೊಟ್ಟವನು ದಾತ ಅಮರನಾಥ. ಅದಕ್ಕೆ ಇವತ್ತು ನಾವು ಅಮರನಾಥ ಜ್ಯೋತಿರ್ಲಿಂಗ ದರ್ಶನ ಅಂತೇಳಿ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಸ್ಥಳೀಯ ಸೇವಾ ಕೇಂದ್ರ ಈ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ
ಎಷ್ಟನೇ ತಾರೀಕಿಂದ 14ನೇ ತಾರೀಕಿನಿಂದ 15-16 3 ದಿನಗಳವರೆಗೆ ಉಚಿತವಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ತಾವೆಲ್ಲರೂ ಬಂದಿದ್ದೀರಿ, ಬಹಳ ಖುಷಿ. ನಿಮ್ಮ ಮನೆಯಲ್ಲಿರೋ ನಿಮ್ಮ ಕುಟುಂಬ ಸದಸ್ಯರನ್ನು ನೀವೆಲ್ಲರೂ ಕರ್ಕೊಂಡು ಬನ್ನಿ. ಜೊತೆಗೆ ಎಲ್ಲರಿಗೂ ಇದನ್ನು, ಯಾಕೆಂದರೆ ವಿಶ್ವ ಪರಿವರ್ತನೆಯ ಕಾರ್ಯ ಜಾಸ್ತಿ ಮಹತ್ವಪೂರ್ಣವಾಗಿರೋದು ಯಾರಿಂದ? ತಮ್ಮೆಲ್ಲರ ಸಹಕಾರದಿಂದ. ಹೌದಲ್ಲ? ಪತ್ರಕರ್ತರು ಅಂದರೆ ವಿಶ್ವ ಪರಿವರ್ತಕರು ಅಂತ ಅರ್ಥ. ಪತ್ರಕರ್ತರು ಅಂದರೆ ವಿಶ್ವ ಪರಿವರ್ತಕರು. ವಿಶ್ವ ಪರಿವರ್ತನೆ ಮಾಡಬೇಕಾದ್ರೆ ನೀವು ಇಂಥ ಅತ್ಯಂತ ಶ್ರೇಷ್ಠ ಕಾರ್ಯಕ್ಕೆ ಸಹಯೋಗವನ್ನು ಕೊಟ್ಟು ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿ ಆಗಮಿಸಿದ್ದೀರಿ. ಅದರ ಜೊತೆಗೆ ತಾವು ಮಾಡುವಂಥ ಈ ಶ್ರೇಷ್ಠ ಕಾರ್ಯದಲ್ಲಿ ಪರಮಾತ್ಮ ಇನ್ನೂ ಸಹ ಹೆಚ್ಚಿನ ಬಲವನ್ನು ಕೊಡಲಿ, ಶಕ್ತಿಯನ್ನು ಕೊಡಲಿ. ಮೌಲ್ಯಯುಕ್ತ ಶಾಂತಿಯುಕ್ತ ಸಮಾಜವನ್ನು ನಿರ್ಮಾಣ ಮಾಡುವಂತಹ ಕಾರ್ಯದಲ್ಲಿ ನೀವೆಲ್ಲ ಕೈಗೂಡಿದ್ದಕ್ಕೆ ತಮಗೆ ಈಶ್ವರೀಯ ವಿಶ್ವವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಸ್ಥಳೀಯ ವಿಳಾಸ ಬ್ರಹ್ಮಕುಮಾರೀಸ್ ಅಖಂಡ ಜ್ಯೋತಿ ಭವನ, ನಿಯರ್ ಗ್ರ್ಯಾಂಡ್ ಫ್ರೆಶ್ ಹೈಪರ್ ಮಾರ್ಕೆಟ್, ಬಿಹೈಂಡ್ DS ಮ್ಯಾಕ್ಸ್ ಸಿಲ್ವರ್ ಓಕ್ ಅಪಾರ್ಟ್ಮೆಂಟ್, ಕಮಸಂದ್ರ. ಒಳ್ಳೆಯದು. ಓಂ ಶಾಂತಿ. ಇನ್ನೊಂದು ಮಾತು ಹೇಳ್ತೀನಿ. ಓಂ ನಮಃ ಶಿವಾಯ. ಈಗಲ್ಲೂ ಸಹ ಕೆಳಗೆ ಕೇಳಿದ್ವಿ. ಓಂ ಅಂದ್ರೇ ನಾನು ಆತ್ಮ, ನಮಃ ಶಿವಾಯ, ಓಂ ನಮಃ ಶಿವಾಯ ಅಂದರೆ ನಾನು ಆತ್ಮಜ್ಯೋತಿ, ಶಿವನೇ ನಿನಗೆ ನಮಸ್ಕರಿಸ್ತೇನೆ ಅಂತ ಅರ್ಥವನ್ನು ಒಳಗೊಂಡಂತಹ ಮಹಾಮಂತ್ರ. ಅದರ ಜಪದಿಂದ ನಾವು ಆತ್ಮ ಬಲವನ್ನು ಹೆಚ್ಚಿಗೆ ಮಾಡ್ಕೊಳ್ತೀವಿ. ಹಾಗಂತ ಬರೀ ಓಂ ನಮಃ ಶಿವಾಯ ಬಾಯಲ್ಲಿ ಜಪ ಅಲ್ಲ, ಓಂ ನಮಃ ಶಿವಾಯ ಉಚ್ಚಾರಣೆ ಮಾಡುವಾಗ ನನ್ನ ಮನಸ್ಸು ಬುದ್ಧಿಯಿಂದ ನಾನು ಆತ್ಮ ಪ್ರಕಾಶ ಜ್ಯೋತಿ ಸ್ವರೂಪ ಇಲ್ಲಿದ್ದೇನೆ, ನಾನು ಪರಂಜ್ಯೋತಿ ಶಿವನಿಗೆ ನೆನಪು ಮಾಡ್ತೇನೆ ಅಂತ ಸ್ಮೃತಿಯಲ್ಲಿ ಇಟ್ಕೊಂಡು ನನ್ನ ಮಂತ್ರ ಉಚ್ಚಾರಣೆ ಮಾಡಿದ್ರೆ ನಮ್ಮ ಆತ್ಮಬಲ ಜಾಸ್ತಿ ಆಗ್ತದೆ. ಅದೆಲ್ಲವನ್ನು ನಾವೆಲ್ಲರೂ ಈ ಮಹಾಶಿವರಾತ್ರಿಯಿಂದ ಪ್ರಾಪ್ತಿ ಮಾಡ್ಕೊಳ್ಳೋಣ. ನಾವು ನೀವು ಎಲ್ಲ ಕೂಡಿ ಉಪವಾಸ ಮಾಡೋಣ, ಜಾಗರಣೆ ಮಾಡೋಣ. ಉಪವಾಸ ಬರೀ ಹಣ್ಣು ಹಂಪಲು ಅಷ್ಟೇ ತಿಂತೀವಿ. ಯಾತಕ್ಕೆ? ಸಾತ್ವಿಕ ಆಹಾರ, ಸಾತ್ವಿಕ ವಿಚಾರಗಳ ಭೋಜನ ನಿತ್ಯ ಜೀವನದಲ್ಲಿ ನಮಗೆ ಬೇಕು. ಆ ಉಪವಾಸನ ಕೈಗೊಂಡು ನೈತಿಕ ಮೌಲ್ಯಗಳು ಸದಾ ಜಾಗೃತವಾಗಿರಲಿ ನಮ್ಮಲ್ಲಿ ಅಂಥೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಓಂ ಶಾಂತಿ. ಇದೆಲ್ಲ ಶಿವರಾತ್ರಿ ಬಗ್ಗೆ. ಸೊ ಇದು ವೆರಿ ಸೂನ್ ಮಾರ್ಚ್ 29 ಒಂದು ಪ್ರೋಗ್ರಾಮ್ ಇದೆ. ಸೊ ಇದು ಮೆಗಾ ಪ್ರೋಗ್ರಾಮು. ಸೊ ಇವರ ಹೆಸರು BK ಶಿವಾನಿ ಸಿಸ್ಟರ್ ಅಂತ. ಶಿ ಈಸ್ ಅನ್ ಇಂಟರ್ನ್ಯಾಷನಲ್ ಮ್ಯಾನೇಜ್ಮೆಂಟ್ ಟ್ರೈನರ್. ಸೊ ವರ್ಲ್ಡ್ ವೈಡು ತುಂಬ ಪ್ರೋಗ್ರಾಮ್ಸ್ ಮಾಡ್ತಾರೆ, ತುಂಬ ಫೇಮಸ್ಸು. ಇವರು ಜಾಸ್ತಿ ಜನ ಎಲ್ಲ ಫಾಲೋ ಮಾಡ್ತಾರೆ. ಸೊ ಇವರು ಬ್ಯಾಂಗ್ಳೂರು ಬರ್ತಾ ಇದ್ದಾರೆ. ಸೊ ಅದು ಪ್ರೋಗ್ರಾಮ್ ಹೆಸರೇನಂತೆ ಬೀಯಿಂಗ್ ಲೈಟ್. ಸೊ ಇದು ಎಲ್ಲರಿಗೂ ಓಪನ್ ಇರುತ್ತೆ. ಇದು ಪಾಸಸ್ ಎಲ್ಲ ಪ್ರಿಂಟ್ ಆಗಿದೆ. ಸೊ ಮಾರ್ಚ್ ತಿಂಗಳೆಲ್ಲ 6 ಸೆಂಟರ್ಸ್ ಬ್ಯಾಂಗ್ಳೂರಲ್ಲಿ 6 ಪ್ಲೇಸಸಲ್ಲಿ ಪಾಸ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ಇದು ತುಂಬ ಎಫೆಕ್ಟಿವ್ ಪ್ರೋಗ್ರಾಮು. ಇವ್ರ ಬಗ್ಗೆ ಜಾಸ್ತಿ ಜನಕ್ಕೆ ಎಲ್ಲ ಗೊತ್ತು. IT ಅವರು ಇದೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಬರ್ತಾ ಇದೆ, ಯೂಟ್ಯೂಬಲ್ಲಿ ತುಂಬ ಫೇಮಸ್ಸು. ಸೊ ಇವರು ಪ್ರೋಗ್ರಾಮ್ಗೂ ಎಲ್ಲರಿಗೂ ಇನ್ವಿಟೇಷನ್ ಓಪನ್ ಇದೆ. ಸೊ ಇದು ಪ್ಯಾಲೇಸ್ ಗ್ರೌಂಡ್ಸ್, ಗೇಟ್ ನಂಬರ್ 9, 29th ಮಾರ್ಚ್. ಮಾರ್ನಿಂಗ್ 10 o'clock ಹಿಂದಿಯಲ್ಲಿರುತ್ತೆ, ಈವ್ನಿಂಗ್ 5 o'clock ಇಂಗ್ಲೀಷಲ್ಲಿರುತ್ತೆ. ಸೊ ಒಂದೇ ದಿನ. ಸೊ 2 ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಸೊ ಇದು 6000 ಕೆಪಾಸಿಟಿ ಹಾಲ್, ಸೆಂಟ್ರಲೈಸ್ಡ್ AC ಕ್ಲೋಸ್ಡ್ ಆಡಿಟೋರಿಯಂ. ಸೊ ಅಲ್ಲಿ ಇರುತ್ತೆ. ಸೊ ನಿಮ್ಮೆಲ್ಲರಿಗೂ ಕೂಡ ಇದು ಇನ್ವಿಟೇಷನ್. ಆ್ಯಂಡ್ you can also share this news in your channel so that people can take benefit. ಸೊ ಇದು ಸಾಫ್ಟ್ ಕಾಪಿ ನಿಮ್ಗೆ ಕೊಡ್ತೀವಿ. ಸೊ ಸ್ಕ್ಯಾನರ್ ಇದೆ, ಅಡ್ರೆಸ್ಸು, ರಿಜಿಸ್ಟ್ರೇಷನ್ ಮಾಡ್ಕೊಬೇಕು, ಫ್ರೀ ಆಫ್ ಕಾಸ್ಟ್. ಬಟ್ ರಿಜಿಸ್ಟ್ರೇಷನ್ ಈಸ್ ಮ್ಯಾಂಡೇಟರಿ. ಸೊ ರಿಜಿಸ್ಟ್ರೇಷನಲ್ಲಿ ನಿಮಗೆಲ್ಲ ಇದು ಲ್ಯಾಂಗ್ವೇಜ್ ಸೆಲೆಕ್ಷನು, ಪ್ರೋಗ್ರಾಮ್ ಟೈಮ್ ಆ್ಯಂಡ್ ಎವ್ರಿಥಿಂಗ್ ಇಟ್ ಈಸ್ ಓಪನ್ ಇನ್ ದ ರಿಜಿಸ್ಟ್ರೇಷನ್ ಫಾರ್ಮ್. ಸೊ ಬಟ್ ದಿಸ್ ಈಸ್ ಅ ವೆರಿ ಎಫೆಕ್ಟಿವ್ ಪ್ರೋಗ್ರಾಮ್. ವೆನೆವರ್ ಶಿವಾನಿ ಸಿಸ್ಟರ್ ಕಮ್ಸ್ ಟು ಬ್ಯಾಂಗ್ಳೂರ್, auditorium is excess full, and when the capacity is around 5500 people, we expect people in 8000 like that. So every time it happens. That is the so a person who doesn't require introduction is BK Shivani sister. ಇಷ್ಟು ಸಮಯ ಕೊಟ್ಟು ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಆಗಮಿಸಿ ಪರಮಾತ್ಮನ ದಿವ್ಯ ಸಂದೇಶವನ್ನು ಕೇಳ್ತಾ
ತಮ್ಮ ಜೀವನದಲ್ಲಿ ಇದನ್ನು ಧಾರಣೆ ಮಾಡಿಕೊಂಡು ತಾವು ಸಹ ಸುಖ ಶಾಂತಿಯಿಂದ ಇರಬೇಕು ಅಂತ ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಕಡೆಯಿಂದ ತಮ್ಮೆಲ್ಲರಿಗೂ ಸಹ ಇಡೀ ಪ್ರಪಂಚದಲ್ಲೇ ಫೇಮಸ್ ಆಗಿರುವಂಥದ್ದು 29ನೇ ತಾರೀಕು ತಾವೆಲ್ಲರೂ ಕೂಡ ಬರಬೇಕು. ನಿಮ್ಮ ಫ್ರೆಂಡ್ಶಿಪ್ಪನ್ನು ನಿಮ್ಮ ಸ್ನೇಹಿತರನ್ನು ಅಕ್ಕಪಕ್ಕದವ್ರನ್ನ ಎಲ್ಲರಿಗೂ ಈ ಸಂದೇಶವನ್ನು ಕೊಡ್ತಾ ತಾವೆಲ್ಲರೂ ಕೂಡ ಈ ಒಂದು ಪ್ರೋಗ್ರಾಮ್ಗೆ ಆಗಮಿಸಿ ಇದರ ಲಾಭವನ್ನು ತಗೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಓಂ ಶಾಂತಿ.